That's it, come and go. Come down. ನೋಡಿ ನಿಮಗೆ ಇಲ್ಲಿ ಎರಡು ಬಂಡೆಗಳು ಕಾಣಿಸ್ತಾ ಇದೆಯಲ್ಲ, ಈ ಬಂಡೆಗಳು ಬಂದ್ಬಿಟ್ಟು ಒಂದು ಶಿವಲಿಂಗ, ಇದು ನಾಗರ ಸರ್ಪ ಎಡೆ ಎತ್ತಿರುವಂಥ ಒಂದು ಆಕಾರದಲ್ಲಿ ನಿಮಗೆ ಕಾಣಿಸುತ್ತೆ. ಇವಾಗ ಹೋಗೋಕ್ಕೆ ಭಯ ಆಗ್ತದೆ. ನಿಮಗೆ ಅಲ್ಲಿ ಡೋಮ್ ಒಂದು ಕಾಣಿಸ್ತಾ ಇದೆ ನೋಡಿ ಮೇಲೆ, ಇದು ಗರುಡನ ರೂಪದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬಂಡೆ. ಈಗ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಮಯೂರ ವರ್ಮನ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಕೆರೆ. ಹಲೋ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಇವತ್ತು ನಾನು ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಯಾವ ಸ್ಥಳ ಅಂತ ಗೊತ್ತಾ? ನಮ್ಮ ಕರ್ನಾಟಕದ ಮೊದಲ ದೊರೆ, ನಮ್ಮ ಕನ್ನಡ ನಾಡಿನ ಮೊದಲ ದೊರೆ ಮಯೂರವರ್ಮನ ಸೈನ್ಯವನ್ನು ಸ್ಥಾಪಿಸಿದಂಥ ಜಾಗ, ಅವನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲು ಶುರು ಮಾಡಿದಂಥ ಒಂದು ಜಾಗ, ಅದೇ ಚಂದ್ರವಳ್ಳಿ ತೋಟ. ಅಲ್ಲಿ ನಾನಿದ್ದೀನಿ. ಬನ್ನಿ, ಈ ವಿಡಿಯೋದಲ್ಲಿ ಈ ಚಂದ್ರವಳ್ಳಿ ತೋಟದ ಬಗ್ಗೆ ಸಂಪೂರ್ಣವಾದಂಥ ವಿಚಾರಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಒತ್ತಿ. ಚಂದ್ರವಳ್ಳಿ ತೋಟಕ್ಕೆ ನೀವು ಬರೋ ಆಗಿದ್ರೆ ನೀವು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ಸಮಯದಲ್ಲಿ ಯಾವಾಗ ಬೇಕಾದರೂ ಬನ್ನಿ. ಪ್ರವೇಶ ಉಚಿತವಾಗಿದೆ. ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ಹುಲಿಗೊಂದಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ನೀವು ದರ್ಶನ ಪಡೆದು ಮುಂದೆ ಚಂದ್ರವಳ್ಳಿ ತೋಟದ ಗುಹೆಗೆ ನೀವು ಹೋಗ್ಬೋದು. ಈಗ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಮಯೂರವರ್ಮನ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಕೆರೆ. ನೀವಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅದು ದೇವಗಿರಿ ಅಥವಾ ದೇವಪ್ಪನ ಬೆಟ್ಟ. ಇಲ್ಲಿ ಮೊದಲು ಅಂಕಲಿಗಿ ಮಠ ಸ್ವಾಮೀಜಿಗಳು ಇಲ್ಲಿದ್ದರು. ಈಗ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಮಯೂರವರ್ಮ ನಮ್ಮ ಕರ್ನಾಟಕದ ಮೊದಲ ದೊರೆ. ಈತನ ರಾಜಧಾನಿ ಬನವಾಸಿಯಾಗಿತ್ತು. ಕದಂಬ ವಂಶಕ್ಕೆ ಸೇರಿದಂಥ ಈತ ಬ್ರಾಹ್ಮಣ ವಂಶದವರಾಗಿರ್ತಾರೆ. ಬ್ರಾಹ್ಮಣ ಕುಲಕ್ಕೆ ಸೇರಿದಂಥ ಒಬ್ಬ ಮಯೂರವರ್ಮ ವಿದ್ಯಾಭ್ಯಾಸಕ್ಕಾಗಿ ಕಾಂಚೀಪುರಂ, ಅಂದರೆ ತಮಿಳುನಾಡಲ್ಲಿರುವಂಥ ಕಾಂಚೀಪುರಂಗೆ ಹೋಗ್ತಾರೆ. ಅಲ್ಲಿ ಆತನಿಗೆ ಪಲ್ಲವರಿಂದ ಅವಮಾನ ಆಗುತ್ತೆ. ಅದರ ಅವಮಾನಕ್ಕಾಗಿ ಆತ ಇಲ್ಲಿ ಬಂದ್ಬಿಟ್ಟು ಒಂದು ಸೈನ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸೈನ್ಯ ನಾನು ನಿಮಗೆ ತೋರಿಸ್ತದನಲ್ಲ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಬೆಟ್ಟ. ಆ ಬೆಟ್ಟದ ಹಿಂದೆ ಅಲ್ಲಿ ತನ್ನ ಸೈನ್ಯವನ್ನು ಶುರು ಮಾಡ್ತಾನೆ. ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ಗುಹೆ ಇದೆ. ಒಳಗೆ ನಿಮಗೆ ಗುಹೆ ತೋರಿಸ್ತೀನಿ ನಿಮಗೆ. ಈ ಗುಹೆಯಲ್ಲಿ ತನ್ನ ಎಲ್ಲ ಆಡಳಿತ ಏನೇನಿರುತ್ತೆ ಅದ್ರ ಬಗ್ಗೆ ಎಲ್ಲ ವ್ಯವಹಾರಗಳೆಲ್ಲ ಇಲ್ಲೇ ನಡೆಯೋದು. ಒಂದು ಚಿಕ್ಕದಾದಂಥ ಒಂದು ಸೈನ್ಯದ ಒಂದು ಕೂಟವನ್ನು ಒಗ್ಗೂಡಿಸುವಂಥ ಒಂದು ಪ್ರದೇಶ. ಬನ್ನಿ, ಅದ್ರ ಬಗ್ಗೆ ನಿಮಗೆ ಒಳಗೆ ತೋರಿಸ್ತೀನಿ. ನೀವು ನೋಡ್ತಾ ಇರೋದು ಅಂಕಲಗಿ ಮಠದ ಸ್ವಾಮೀಜಿಗಳು ಇಲ್ಲಿ ಬಂದು ಸ್ಥಾಪನೆ ಮಾಡಿದಂಥ ಲಿಂಗಗಳನ್ನು ನೀವು ಇಲ್ಲಿ ನೋಡ್ಬೋದು. ಬೆಳಗಾವಿಯಿಂದ ಅಂಕಲಗಿ ಸ್ವಾಮೀಜಿಗಳು ಇಲ್ಲಿ ಬಂದು ಇಲ್ಲಿ ನೆಲೆಸ್ತಾರೆ. ಅದಕ್ಕೂ ಮುಂಚೆ ಪಾಂಡವರು ಇಲ್ಲಿ 5 ಪಂಚಲಿಂಗಗಳನ್ನ ಸ್ಥಾಪನೆ ಮಾಡ್ತಾರೆ. ಅದಾದಮೇಲೆ ಅಂಕಲಗಿ ಸ್ವಾಮೀಜಿಗಳು ಯಾರಿದ್ದಾರೆ ಅವರು ಬಂದು ಮತ್ತು 4 ಲಿಂಗಗಳನ್ನ ಸ್ಥಾಪನೆ ಮಾಡ್ತಾರೆ. ನೋಡಿದ್ರಲ್ಲ, ಇದೆಲ್ಲ ದೀಪಗಳನ್ನು ಆವಾಗ ಇಡುವಂಥ ಒಂದು ಜಾಗಗಳು. ಕೆಲವೊಂದು ಜಾಗಗಳನ್ನ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಈ ಜಾಗನೂ ಸಹ ಕ್ಲೋಸ್ ಆಗಿದೆ. ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಸೈನಿಕರು ಕೂರುವಂಥ ಜಾಗ. ಈ ಕಾವಲುಗಾರಗಳು ಯಾರಿರ್ತಾರೆ ಅಲ್ಲಿ ಕೂರುವಂಥ ಜಾಗ ಅದು. ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಸ್ವಾಮೀಜಿಗಳು ಪ್ರವಚನ ಮಾಡ್ತಿದ್ದಂಥ ಜಾಗ. ನೋಡಿ, ನಿಮಗೆ ಇಲ್ಲಿ 2 ಬಂಡೆಗಳು ಕಾಣಿಸ್ತಾ ಇದೆಯಲ್ಲ, ಈ ಬಂಡೆಗಳು ಬಂದ್ಬಿಟ್ಟು ಒಂದು ಶಿವಲಿಂಗ, ಇದು ನಾಗರ ಸರ್ಪ ಎಡೆ ಎತ್ತಿರುವಂಥ ಒಂದು ಆಕಾರದಲ್ಲಿ ನಿಮಗೆ ಕಾಣಿಸುತ್ತೆ.
ಇದು ಒಂದೊಂದು ದಿಕ್ಕಲ್ಲಿ ಒಂದೊಂದು ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ನೋಡಿ, ಇಲ್ಲೇ ಆ ಸ್ವಾಮೀಜಿಗಳು ಪ್ರವಚನ ಮಾಡ್ತಿದ್ದಂಥ ಜಾಗ. ಹೊರಗಡೆ ನಮಗೆ ನಾವು ಸಮ್ಮರಲ್ಲಿ ಬೇರೆ ಬಂದಿದ್ದೀವಿ, 37 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪ್ರೇಚರು. ಒಳಗಡೆ ಬಂದಿದ ತಕ್ಷಣ ನಮಗೆ ತುಂಬ ಕೂಲಾಗಿ ಕಾಣಿಸ್ತಾ ಇದೆ. ನಮಗೆ ಅಷ್ಟು ವಾತಾವರಣ ಇಲ್ಲಿ ತಂಪಾಗಿದೆ. ನೋಡಿ, ಆ ಬಂಡೆ ನಿಮಗೆ ಯಾವ ಆಕಾರದಲ್ಲಿ ಕಾಣಿಸ್ತಿದೆ ಅಂತ. ಈಗ ಇದು ಗರುಡನ ರೂಪದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬಂಡೆ. ಒಂದೊಂದು ದಿಕ್ಕಲ್ಲಿ ಒಂದೊಂದು ಆಕಾರದಲ್ಲಿ ಕಾಣಿಸುತ್ತೆ. ಇದು ಕಾವಲುಗಾರರು ಕೂರುತ್ತಿರೋದಂಥ ಜಾಗ. ನೀವು ಇಲ್ಲಿ ನೋಡ್ಬೋದು ಸ್ಟೆಪ್ಸು. ನಿಮಗೆ ಇಲ್ಲಿ ಜಾಸ್ತಿ ಬಾವಲಿಗಳೆಲ್ಲ ಸಿಗುತ್ತೆ. ನಿಮಗೆ ಅಲ್ಲಿ ಡೋಮ್ ಒಂದು ಕಾಣಿಸ್ತಿದೆ ನೋಡಿ ಮೇಲೆ, ಅದು ಡೋಮ್ ಇದೆ. ಇದು ಆ ಕಾಲದಲ್ಲಿ ಗಾಳಿ ಬೆಳಕು ಬರೋದಕ್ಕೋಸ್ಕರ ಇಲ್ಲಿ ಮಾಡಿದಂಥ ಒಂದು ವ್ಯವಸ್ಥೆ. ಅದು ಈಗ ಸಂಪೂರ್ಣವಾಗಿ ಮುಚ್ಚೋಗಿದೆ. ಲೈಟ್ ಸೊ ನೋಡಿ ನಿಮಗೆಲ್ಲ ಹೇಗಿದೆ ಅಂತ. ಇದು ಸ್ವಾಮೀಜಿಗಳು ಮಲ್ಕೊತಾ ಇದ್ದಿದ್ದಂಥ ಜಾಗ. ನಿಮಗೆ ಒಳಗೆಲ್ಲ ಬಾವಲಿಗಳೆಲ್ಲ ಇದಾವೆ, ಅಲ್ಲಿ ಜಾಸ್ತಿ ಎಲ್ಲ ಕಾಣಿಸ್ತಾ ಇದ್ದಾವೆ. That's it, come, we'll go. Come down. Now we'll go up. No, we need to go up. ಈ ಪ್ರದೇಶನ ಯಾಕೆ ಚಂದವಳ್ಳಿ ತೋಟ ಅಂತ ಕರೀತಾರೆ ಅನ್ನೋದಾದರೆ, ಆ ಕಾಲದಲ್ಲಿ ಇಲ್ಲಿ ತುಂಬ ಹೂವಿನ ತೋಟಗಳಿದ್ವಂತೆ. ಆದ್ರಿಂದ ಈ ಪ್ರದೇಶನ ಚಂದವಳ್ಳಿ ತೋಟ ಅಂತ ಕರೀತಾರೆ. ಈಗ ನೋಡಿ, ಆ ಬಂಡೆ ಯಾವ ರೀತಿ ಇನ್ನೊಂದು ಆಕಾರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈಗಷ್ಟೇ ಸೂರ್ಯಾಸ್ತ ಆಗ್ತಾ ಇದೆ. ಇದೆಲ್ಲ ಚಿತ್ರದುರ್ಗ. ಆ ಕಡೆ ಕಾಣಿಸ್ತಾ ಇರೋದು ನಿಮಗೆ ಚಿತ್ರದುರ್ಗ. ಕಮಡ. ನನ್ನ ಸಜೆಷನ್ ಏನಂದರೆ, ನೀವು ಈ ಚಂದವಳ್ಳಿ ತೋಟದ ಗುಹೆನ ಇನ್ನಷ್ಟು ಪೂರ್ತಿಯಾಗಿ ನೀವು ನೋಡಬೇಕು ಅನ್ನೋ ಹಾಗಿದ್ರೆ ಗೈಡ್ ಜೊತೆ ಬನ್ನಿ. ಆವಾಗ ಈ ಗೇಟೆಲ್ಲ ಓಪನ್ ಮಾಡ್ತಾರೆ, ಒಳಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಆಗಿನ ಸಮಯದಲ್ಲಿ ಇದು ಟಂಕಶಾಲೆ. ನಿಮಗೆ ಎಷ್ಟು ಬೆಳಕಲ್ಲಿ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ, ಆದಷ್ಟು ಕೊಡ್ತೀನಿ ನಿಮಗೆ. ಇಲ್ಲಿ ಸೈನಿಕರು ಅಥವಾ ಕಾವಲುಗಾರರು ಇಲ್ಲಿ ತಂಗುತ್ತಿದ್ದಂಥ ಜಾಗ. ಈ ಗುಹೆಯಿಂದ, ಅಂದರೆ ಈ ಕಿಂಡಿಯಿಂದ ಯಾರಾದರೂ ಶತ್ರುಗಳು ಬರ್ತಾ ಇದ್ರೆ ಕಾಣಿಸ್ತಾ ಇರೋದು. ನಮಗೆ ಇದರೊಳಗೆ ಬಂದಿದ ತಕ್ಷಣ ಬಾವಲಿಗಳು ಸ್ಮೆಲ್ ತುಂಬ ಹೊಡಿತಾ ಇದೆ. ನಮಗೆ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಸ್ಮೆಲ್ ಹೊಡಿತಾ ಇದೆ. ಹಂಗೂ ಇಲ್ಲಿ ಕೆಲವೊಂದು ಜಾಗಗಳನ್ನ ಇವರು ಕ್ಲೋಸ್ ಮಾಡಿದ್ದಾರೆ. ಅಲ್ಲೆಲ್ಲ ಹೋಗೋದಕ್ಕೆ ಆಗ್ತಾಯಿಲ್ಲ. ನೋಡಿ, ಈ ಪ್ಲೇಸ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಸ್ಟೆಪ್ಸ್ಗಳು ಇದೆಯಲ್ಲ, ಈ ಸ್ಟೆಪ್ಸ್ಗಳು ಒಂದೊಂದು ಒಂದೊಂದು ಲೆವೆಲಲ್ಲಿದೆ. ಇದರ ಅರ್ಥ ಏನಂದರೆ, ಆಗಿನ ಸಮಯದಲ್ಲಿ ಕತ್ಲಲ್ಲಿ ಯಾರಾದರೂ ಶತ್ರುಗಳು ಒಳಗೆ ಬಂದರೆ ಅವರಿಗೆ ಕನ್ಫ್ಯೂಷನ್ ಆಗಿ ಕೆಳಗೆ ಬೀಳಬೇಕು, ಅದು ಅವರ ಆಲೋಚನೆ ಆಗಿತ್ತು. ಆದ್ದರಿಂದ ಆ ರೀತಿ ಮಾಡಿದ್ದಾರೆ. ಇದರೊಳಗೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ನೋಡಿ, ಆಗಿನ ಸಮಯದಲ್ಲಿ ಇಲ್ಲಿದ್ದಂಥ ಮೇಲ್ಛಾವಣಿಗಳೆಲ್ಲ ನೀವು ನೋಡ್ಬೋದು. ಈಗ ಅದೆಲ್ಲ ಬಿದ್ದೋಗಿದೆ. ಕಾಣಿಸೋದಿಲ್ಲ ಗೊತ್ತಿಲ್ಲ, ಬೆಟ್ಟದಲ್ಲಿ ಕಾಡ್ಗಿಚ್ಚಾಗಿದೆ.
ಇಲ್ಲಿ ಇನ್ನು ತುಂಬ ನಾನು ಒಂದು ಸುಮಾರು 10 ವರ್ಷಗಳ ಹಿಂದೆ ಬಂದಿದ್ದೆ. ಆಗ ಇಲ್ಲಿ ಸ್ವಾಮೀಜಿಯ ಸ್ನಾನ ಗೃಹ ಇತ್ತು. ಹಾಗೆ ಒಳಗಡೆ ಇನ್ನೂ ಒಂದು 2-3 ಗವಿಗಳೆಲ್ಲ ಇತ್ತು. ಅಂದರೆ ಅವರು ಈ ನಿಧಿಗಳನ್ನೆಲ್ಲ ಸಂಗ್ರಹಿಸ್ತಿದ್ದಂಥ, ಅವ್ರು ಇಡ್ತಿದ್ದಂಥ ಜಾಗ, ಮತ್ತು ಶತ್ರುಗಳು ಬಂದಾಗ ಅಟ್ಯಾಕ್ ಮಾಡ್ತಿದ್ದಾಗ ಯಾವ ರೀತಿ ತಪ್ಪಿಸ್ಕೋಬೇಕಾಗಿತ್ತು. ಒಂದು ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸಲ್ಲಿ ಹೇಗೆ ಅಂತಂದರೆ ಒಳಗೆ ಇವ್ರು ಕೂತಿರ್ತಾರೆ, ಆದರೆ ಶತ್ರುಗಳು ಆ ಕಡೆಯಿಂದ ಬರೋದು ಕೂಡ ಅವ್ರಿಗೆ ಕಾಣಿಸಲ್ಲ. ಆ ರೀತಿಯ ಜಾಗಗಳೆಲ್ಲ ಇದ್ದಾವೆ. ಈಗ ಸುಮಾರು ಒಂದು 6 ಗಂಟೆ ಆಗೋಗಿದೆ. ಆದ್ದರಿಂದ ಅವರು ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು ಕೆಲವೊಂದು ಪ್ಲೇಸಸ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಪಾಳು ಬಿದ್ದೋಗಿದೆ, ಆದ್ದರಿಂದ ಅದನ್ನೆಲ್ಲ ಮುಚ್ಚಿದ್ದಾರೆ. ಇಲ್ಲಿ ಎಲ್ಲ ಸೈನಿಕರೆಲ್ಲ ವಿಶ್ರಾಂತಿ ತಗೊಳ್ತಿದ್ದಂಥ ಜಾಗ. ಅಟ್ಟು ತುದಿಲಿ ಮೇಕೆಗಳಿದ್ದಾವೆ, ಅಲ್ಲಿ ಮೇಕೆಗಳನ್ನ ಮೇಯಿಸ್ತಾ ಇದ್ದಾರೆ. ನಿಮಗೆ ಹೇಳಿದೆ ಅಲ್ವಾ, ಮಯೂರವರ್ಮ ಆತ ಸೈನ್ಯವನ್ನು ಸ್ಥಾಪನೆ ಮಾಡಿದಂಥ ಒಂದು ಜಾಗ ಇದಾಗಿತ್ತು. ತೋರಿಸೋದಲ್ಲ, ಆ ಗುಡ್ಡದ ಹತ್ರ ಅವನು ಸೈನ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅವನ ಸೈನ್ಯ ಎಲ್ಲ ಇಲ್ಲಿರುತ್ತೆ, ಸರಿನಾ? ನೀವು ಇದೇ ರೂಟಲ್ಲಿ ಹೋದರೆ ನಿಮಗೆ ದವಳಪ್ಪನ ಗುಡ್ಡಗೆ ಹೋಗ್ಬೋದು. ಅಲ್ಲಿ ಟ್ರೆಕ್ಕಿಂಗ್ ಸಹ ಮಾಡ್ಬೋದು. ಈಗ ನಾವು ಟ್ರೆಕ್ಕಿಂಗ್ ಮಾಡೋಷ್ಟು ಪೇಷನ್ಸ್ ನಮಗಿಲ್ಲ, ಆಲ್ರೆಡಿ 6 ಗಂಟೆ ಆಗಿದೆ. ಸೊ ಇದಾಗಿತ್ತು ಚಂದವಳ್ಳಿ ತೋಟದ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಸಜೆಷನ್ ಏನಂದರೆ, ದಯವಿಟ್ಟು ನೀವೇನಾದರೂ ಇಲ್ಲಿ ಬರೋ ಹಾಗಿದ್ರೆ ಸಂಜೆ ಅಥವಾ ಬೆಳಗ್ಗೆ ಸಮಯ ಬನ್ನಿ. ಮಧ್ಯಾಹ್ನ ಹೊತ್ತು ಮಾತ್ರ ಬರಬೇಡಿ. 4 ಗಂಟೆ ಆದ್ರೂ, ಸಂಜೆ 4 ಗಂಟೆ ಆದ್ರೂ ಇಲ್ಲಿ ಟೆಂಪ್ರೇಚರ್ 38 ಇದೆ. ನಮಗಂತೂ ಆಗ್ತಾಯಿಲ್ಲ. ಆದ್ದರಿಂದ ಕೆಲವೊಂದು ಜಾಗಗಳನ್ನ ಸ್ಕಿಪ್ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಸೊ ಮತ್ತೊಂದು ಜಾಗದಲ್ಲಿ ಮತ್ತೆ ನಾನು ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಟಾಟಾ, ಬಾಯ್ ಬಾಯ್. ನವಿಲು ಇಲ್ಲಿ ಕೋಟೆ ಹಿಂದ್ಗಡೆ ಇದೆಲ್ಲ ಬರೀ ನವಿಲುಗಳ ಇಲ್ಲಿ ಎಲ್ಲಿ ನೋಡಿದ್ರು.